ನಮ್ಮ ಕೋರ್ ಕಮಿಟಿ ಸದಸ್ಯರನ್ನು ಮಾಡಿದ್ದಕ್ಕೆ ಎಲ್ರಿಗೂ ನನ್ನ ಅಭಿನಂದನೆ ತಿಳಿಸ್ತೀನಿ. ಅಲ್ಲಿಗೂ ನನ್ನ ಅಭಿಮಾನಿಗಳು, ನನ್ನ ಹಿತೈಷಿಗಳು ಎಲ್ಲರೂ ಬಂದು ವಿಶೇಷವಾಗಿ ನನ್ನ ಹುಟ್ಟುಹಬ್ಬಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರು, ನಮ್ಮ ಮಾಜಿ ಮಂತ್ರಿಗಳಾದ ಆಲಂಗೂರು ಶ್ರೀನಿವಾಸಗೌಡನವರ ಪುತ್ರಿಯಾದ ಶ್ರೀಮಾನ್ ಭವಾನಕ್ನವರು ಇನ್ನು ಸ್ವಲ್ಪ ಹಂಗ ಇದ್ದಾರೆ, ಅದನ್ನು ಮಾತಾಡಿ ಸಿಹಿ ಸುದ್ದಿ ಕೊಡ್ತೀನಿ ಅಂತ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ. ಪತ್ರಿಕಾಗೋಷ್ಠಿ ಕರೆದಿರುವ ವಿಷಯ, ನನ್ನನ್ನು ನಮ್ಮ ಜಾತ್ಯತೀತ ಜನತಾದಳದ ಪಕ್ಷದ ವರಿಷ್ಠರು, ಮಾಜಿ ಪ್ರಧಾನಿ ದೇವೇಗೌಡ ಅಪ್ಪಾಜಿಯವರು, ಮಾನ್ಯ ಮಾಜಿ ಮುಖ್ಯಮಂತ್ರಿ ಹಾಲಿ ಕೇಂದ್ರ ಸಚಿವರು ಆದ HD ಕುಮಾರಣ್ಣನವರು, ರಾಜ್ಯ ಘಟಕ ಅಧ್ಯಕ್ಷರಾದ ನಮ್ಮ ನಿಖಿಲ್ ಕುಮಾರಣ್ಣವರು, ನಮ್ಮ ಕೋರ್ ಕಮಿಟಿಯ ಅಧ್ಯಕ್ಷರಾದ JK ಕೃಷ್ಣಾರೆಡ್ಡಿಯವರು ಹಾಗೂ ನಮ್ಮ ಮುಳಬಾಗಿಲು ತಾಲೂಕಿನ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣನವರು, ಕೋಲಾರ ಜಿಲ್ಲೆಯ ಮಾಜಿ ಹಾಲಿ ಸಂಸದರಾದ ಮಲ್ಲೇಶ್ ಬಾಬು ಅವರು, ನಮ್ಮ ಕೋಲಾರ ತಾಲೂಕಿನ ಎಲ್ಲ ಮುಖಂಡರುಗಳು, ನಾಯಕರುಗಳು ಸೇರಿ ನನ್ನನ್ನು ಕೋರ್ ಕಮಿಟಿ ಅಧ್ಯಕ್ಷರಾಗಿ ಮಾಡಿದ್ದಕ್ಕೆ ಎಲ್ಲರಿಗೂ ಅಭಿನಂದನೆ. ತಾಲೂಕಿನ ಮುಖ್ಯ ನಮ್ಮ ಅಧ್ಯಕ್ಷರಾದ ಪೂರ್ವ ಭಾಗದ ನಮ್ಮ ಹಾಲಿ ನಿರ್ದೇಶಕರಾದ ಕಾಡೇನಲ್ಲ ನಾಗರಾಜನ್ನವರು, ಪಶ್ಚಿಮ ಭಾಗದ ನಮ್ಮ ಹಾಲು ನಿರ್ದೇಶಕರಾದ ಶ್ಯಾಮೇಗೌಡನವರು, DCC ಬ್ಯಾಂಕ್ ನಿರ್ದೇಶಕರಾದ ರಘುಪತನ್ನವರು, ನಮ್ಮ ಮಾಜಿ ನಗರಸಭೆ ಅಧ್ಯಕ್ಷರಾದ MR ಮುರಳಿ ಅಣ್ಣನವರು, ನಮ್ಮ ಅಡ್ವೊಕೇಟ್ ಶ್ರೀನಿವಾಸ ರೆಡ್ಡಿ ಲಾಯರ್ ಅವರು, ನಮ್ಮ ನಗವರ ಸತ್ಯನ್ನವರು, ಆಮೇಲೆ ಗೊಲ್ಲಲ್ಲಿ ಜಗದೀಶ್ ಅವರು, ರೆಜಾರ್ಟ್ ಚಂದ್ರವರು, ಗೊಲ್ಲಲ್ಲಿ ಪ್ರಭಾಕರ್ ಅವರು, ಇನ್ನು ಅನೇಕ ನಮ್ಮ ಸಾಮ್ರಾಟಲ್ಲಿ ಡಾಕ್ಟ್ರು ಪ್ರಕಾಶ್ ಅಣ್ಣವರು, ಇನ್ನು ಅನೇಕ ಮುಖಂಡರುಗಳು, ತಾಲೂಕಿನ ಎಲ್ಲ ನಾಯಕರುಗಳು ಎಲ್ಲರೂ ಸೇರಿ ಒಂದು ಒಮ್ಮತದಿಂದ ನಮ್ಮ ಕೋರ್ ಕಮಿಟಿ ಸದಸ್ಯರನ್ನು ಮಾಡಿದ್ದಕ್ಕೆ ಎಲ್ರಿಗೂ ನನ್ನ ಅಭಿನಂದನೆ ತಿಳಿಸ್ತೀನಿ. ಅದೇ ರೀತಿ ಹುಟ್ಟುಹಬ್ಬಕ್ಕೆ ನಾನು ಮೊದಲಿನಿಂದ ಸರಳವಾಗಿ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದೆ. ಈಗ ಜಾತ್ಯತೀತ ಜನತಾದಳದ ನನ್ನನ್ನು ಕೋರ್ ಕಮಿಟಿ ಸದಸ್ಯರನ್ನಾಗಿ ಮಾಡಿದ್ದಕ್ಕೆ ನನ್ನ ಅಭಿಮಾನಿಗಳು, ತಾಲೂಕಿನ ಎಲ್ಲ ಮುಖಂಡರುಗಳು, ಎಲ್ಲ ಗಣ್ಯ ವ್ಯಕ್ತಿಗಳು, 30 ಪಂಚಾಯತಿಂದ ಅಲ್ಲಿಗೂ ನನ್ನ ಅಭಿಮಾನಿಗಳು, ನನ್ನ ಹಿತೈಷಿಗಳು ಎಲ್ಲರೂ ಬಂದು ವಿಜೃಂಭಣೆಯಿಂದ ಮಾಡಬೇಕು ಅಂತ ಒಟ್ಟಿಗೆ ಬಂದು ನನ್ನನ್ನು ವಿಜೃಂಭಣೆಯಿಂದ ಎಲ್ಲರೂ ನನ್ನ ಹುಟ್ಟುಹಬ್ಬ ಆಚರಿಸಿದ್ದಾರೆ. ಅವರಿಗೂ ಸಹ ನನ್ನ ಅಭಿನಂದನೆ ತಿಳಿಸ್ತಾ ಇದ್ದೀನಿ. ವಿಶೇಷವಾಗಿ ನನ್ನ ಹುಟ್ಟುಹಬ್ಬಕ್ಕೆ ನಮ್ಮ ಜನಪ್ರಿಯ ಶಾಸಕರಾದ ಸಮೃದ್ಧಿ ಮಂಜಣ್ಣವರು ಸುಮಾರು ಒಂದು 500 ವೆಹಿಕಲಲ್ಲಿ ವಿಜೃಂಭಣೆಯಿಂದ ನಮ್ಮ ಸ್ನೇಹಿತರಾದ MR ಮುರಳಣ್ಣವರು ಒಟ್ಟಿಗೆ ಬಂದು ವಿಶೇಷವಾಗಿ ನನ್ನನ್ನು ಅಭಿನಂದಿಸಿದ್ದಾರೆ. ಅದಕ್ಕೆ ಅವ್ರಿಗೂ ಸಹ ನಾನು ಕೃತಜ್ಞತೆಯನ್ನು ತಲುಪಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮಗೆ ಹುಟ್ಟುಹಬ್ಬಕ್ಕೆ ನಮ್ಮ ಶಾಸಕರ ಜೊತೆಯಲ್ಲಿ ನಮ್ಮ MR ಮುರಳಣ್ಣವರು, ರೆಜಾರ್ಟ್ ಚಂದ್ರಣ್ಣವರು ಒಟ್ಟಿಗೆ 25 ವೆಹಿಕಲ್ಗಳನ್ನು ಅವ್ರ ಜೊತೆಯಲ್ಲಿ ಬಂದು ನಮಗೆ ವಿಶ್ ಮಾಡಿದ್ದಕ್ಕೆ ಅವ್ರಿಗೂ ನಂದು ಅಭಿನಂದನೆ ತಿಳಿಸ್ತಾ, ನಮ್ಮ ಲಕ್ಷ್ಮೀನಾರಾಯಣವರು, ಸಿಮೆಂಟ್ ಗೋಪಾಲ್ ಅವರು, ನಮ್ಮ BMC ವೆಂಕಟರಾಮೇಗೌಡವರು ಎಲ್ಲರೂ ಸೇರಿಸಿ ನಮಗೆ ಸಹಕಾರ ಕೊಟ್ಟಿದ್ದಕ್ಕೆ ಅವರಿಗೂ ಸಹ ನಾನು ಅಭಿನಂದನೆ ತಿಳಿಸ್ತಾ ಇದ್ದೀನಿ. ಅದೇ ರೀತಿಯಾಗಿ ನಮ್ಮ ತಿಮರಾವತ್ನಲ್ಲಿ ಜಯರಾಮ ರೆಡ್ಡಿಯವರು, ನಮ್ಮ ಮಾಜಿ ಮಂತ್ರಿಗಳಾದ ಆಲಂಗೂರು ಶ್ರೀನಿವಾಸಗೌಡನವರ ಪುತ್ರಿಯಾದ
ಶ್ರೀಮಾನ್ ಭವಾನಕ್ನವರು ಎಲ್ರಿಗೂ ಸೇರಿಸಿ ನಾನು ಅಭಿನಂದನೆಯನ್ನು ತಿಳಿಸ್ತಾ ಇದ್ದೀನಿ. ನಮ್ಮದು ಈ ತಿಂಗಳು 18ಕ್ಕೆ ಕೋರ್ ಕಮಿಟಿ ಮೀಟಿಂಗ್ ಇದೆ. ಮೀಟಿಂಗನ್ನು ನಮಗೆ ಆಹ್ವಾನ ಮಾಡಿದ್ದಾರೆ. ಮೀಟಿಂಗ್ ಹೋಗಿ ಅಲ್ಲಿ ಚರ್ಚೆ ಮಾಡಿ ಮುಂದಿನ ತೀರ್ಮಾನ ಅವರು ವರಿಷ್ಠರು ಏನು ಹೇಳ್ತಾರೋ ಅದರ ಪ್ರಕಾರ ನಾನು ಪಕ್ಷ ಕಟ್ಟಕ್ಕೆ ನೋಡ್ತೀನಿ. ಈಗ ಕೋರ್ ಕಮಿಟಿ ಮೀಟಿಂಗಲ್ಲಿ ಅದು ಏನು ತೀರ್ಮಾನ ಆಗುತ್ತಾ ನೋಡಿಕೊಂಡು ಜಿಲ್ಲೆಯಲ್ಲಿ ಎಲ್ಲ ನಮ್ಮ ಹಾಲಿ ಶಾಸಕರಿದ್ದಾರೆ, ಮಾಜಿ ಶಾಸಕರಿದ್ದಾರೆ, ವಿಧಾನ ಪರಿಷತ್ ಸದಸ್ಯರಿದ್ದಾರೆ, ಮಾಜಿಯವರಿದ್ದಾರೆ, ದೊಡ್ಡ ದೊಡ್ಡ ಮುಖಂಡರುಗಳಿದ್ದಾರೆ. ಎಲ್ಲರೂ ಸೇರಿಸಿ ಕೂತ್ಕೊಂಡು ಮಾತಾಡಿ ನಾವು ಪಕ್ಷ ಹೆಂಗೆ ಕಟ್ಕೊಂಡು ಹೋಗಬೇಕು ಅಂತ ಎಲ್ಲರೂ ಒಮ್ಮತದಿಂದ ಮಾತಾಡಿಕೊಂಡು ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಅಂತ ಮಾಡ್ತೀವಿ. ಪಂಚಾಯತ್ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಾಗಲಿ, ಪಂಚಾಯತ್ ಮಟ್ಟದಲ್ಲಾಗಲಿ ಎಲ್ಲರೂ ಒಟ್ಟಿಗೆ ಸೇರಿ ನಾವು ಪಕ್ಷ ಕಟ್ಟೋಕ್ಕೆ ಪ್ರಯತ್ನ ಮಾಡ್ತೀವಿ. ಪಕ್ಷ ಕಟ್ಟಬೇಕು, ಪಕ್ಷ ಅಧಿಕಾರಕ್ಕೆ ತರಬೇಕು ಅಂತ ನಾನು ಎಲ್ಲರನ್ನೂ ಮನವಿ ಮಾಡ್ತಾ ಇದ್ದೀನಿ. ನಾನು ಅದಕ್ಕೆ ಸಹಕಾರ ಕೊಡ್ತೀನಿ. ನಾವು ಪ್ರಧಾನಿ ಬಗ್ಗೆ ಹೇಳಬೇಕಂದ್ರೆ ಒಳ್ಳೆ ಆಡಳಿತ 12 ವರ್ಷದಿಂದ ನಡೆಸಿದ್ದಾರೆ. ಈಗೂ ಸಹ ಒಳ್ಳೆ ಆಡಳಿತ ನಡೆಸ್ತಾ ಇದ್ದಾರೆ. ಮುಂದಿನ ದಿನಗಳೆಲ್ಲ ಆಡಳಿತ ನಡೆಸ್ತಾರೆ ಅಂತ ನನ್ನ ಅನಿಸಿಕೆ. ಮುಂದಿನ ಸಿಹಿ ಸುದ್ದಿ ಕೊಡ್ತೀನಿ. ನಮ್ಮ ಮುಖಂಡರುಗಳು ಏನು ಸ್ವಲ್ಪ ಹಂಗ ಇದ್ದಾರೋ ಅದನ್ನು ಮಾತಾಡಿ ಸಿಹಿ ಸುದ್ದಿ ಕೊಡ್ತೀನಿ ಅಂತ ನಿಮ್ಮ ಮುಖಾಂತರ ಹೇಳ್ತಾ ಇದ್ದೀನಿ. ಮಾಡ್ತೀವಿ, ಅದನ್ನು ಪ್ರಯತ್ನ ಮಾಡಿ ಮುಂದಿನ ದಿನಗಳಲ್ಲಿ ಮಾಡ್ತೀವಿ. ಇನ್ನೊಂದು ವಿಚಾರ, ಇವತ್ತಿನ ದಿವಸ ಬಹಳ ಸಂತೋಷ ಆಗಿದೆ ನಮಗೆ. ನಮ್ಮ ಸಮುದಾಯವರು, ತಾಲೂಕಿನವರು ಎಲ್ಲರೂ ಬಂದು ಒಟ್ಟಿಗೆ ಬಂದು ನಮಗೆ ಅಭಿನಂದನೆ ಮಾಡಿದ್ದಕ್ಕೆ ಅವರೆಲ್ರಿಗೂ ಅಧ್ಯಕ್ಷರು, ಪದಾಧಿಕಾರಿಗಳು, ಎಲ್ಲ ಮುಖಂಡರುಗಳು, ಎಲ್ಲ ಹಿರಿಯರು, ದೊಡ್ಡವರು ಎಲ್ಲರೂ ಬಂದು ನನ್ನನ್ನು ಅಭಿನಂದನೆ ಮಾಡಿದ್ದಕ್ಕೆ ಅವರೆಲ್ಲರಿಗೂ ವೈಯಕ್ತಿಕವಾಗಿ ನನ್ನ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ. ಸಮುದಾಯದವರು ಬಂದು ನಮಗೆ ಅಭಿನಂದನೆ ಸಲ್ಲಿಸಿದ್ದಕ್ಕೆ ನನಗೂ ಅಧ್ಯಕ್ಷರು, ಪದಾಧಿಕಾರಿಗಳು ಒಟ್ಟಿಗೆ ಎಲ್ಲರೂ ಬಂದು ನನಗೆ ಅಭಿನಂದನೆ ಮಾಡಿದ್ದಕ್ಕೆ ಅವರೆಲ್ಲರಿಗೂ ನಾನು ಚಿರಋಣಿಯಾಗಿ ಅಭಿನಂದನೆ ಸಲ್ಲಿಸುತ್ತೇನೆ. ಹಾಗೂ ಮುಂದಿನ ದಿನಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆ ಆಗಲಿ, ತಾಲೂಕು ಮಟ್ಟ ಆಗಲಿ, ರಾಜ್ಯ ಮಟ್ಟದಾಗಲಿ ಎಲ್ಲ ಸಮುದಾಯವನ್ನು ಒಟ್ಟುಗೂಡಿಸಿ ಪಕ್ಷಕ್ಕೆ ಅಧಿಕಾರ ತರಕ್ಕೆ ಎಲ್ಲ ಸಮುದಾಯವನ್ನು ಒಟ್ಟುಗೂಡಿಸ್ಕೊಂಡು ಹೋಗ್ತೇನೆ ಎಂದು ತಮ್ಮಲ್ಲಿ ಮನವಿ ಮಾಡಿಕೊಳ್ತಾ ಇದ್ದೀನಿ.